ಸೆಂಟ್ರಲ್ ಬಜೆಟ್ ಇದೆ ಏನು ನಿರೀಕ್ಷೆ ಇದೆ ಸರ್ ಈ ಸತ್ತ ಸೆಂಟ್ರಲ್ ಬಜೆಟಿಂದ ನಾವು ನಿರೀಕ್ಷೆ ಮಾಡೋದು ಮ್ಯಾಮ್ ಏನಂದ್ರೆ ಸರ್ ಈ ಸರ್ತಿ ಜಾಸ್ತಿ ಟ್ಯಾಕ್ಸ್ ಬೆವರೇಜಸ್ ಮೇಲೆ ಹಾಕಬೇಕು, ಬೆವರೇಜಸ್ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ ಹಾಕಬೇಕು. ಯಾಕಂದ್ರೆ ಈ ಸರ್ತಿ ಈಗ ನೋಡ್ತಾ ಇದೀವಿ ನಾವು ರೀಸೆಂಟಾಗಿ ಕ್ಯಾನ್ಸರ್ ಪೇಷಂಟ್ ಭಾಳ ಆಗ್ತಾ ಇದಾವೆ. ಅದಕ್ಕೆ ನಾವು ಮೊನ್ನೆ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಿಬಿಟ್ವಿ. ಸೊ ಇದರಿಂದ ಏನು ಗೊತ್ತಾಗತ್ತಂದ್ರೆ ಇದು ಇವೊಂದು ಇಟ್ ಈಸ್ ಜಾಸ್ತಿ ಆದಾಯ ಅಲ್ಲಿಂದ ಬರತೈತಿ, ಅದು ಒಪ್ಕೋತೇವೆ ಸರ್ ನಾವು. ಅದರಿಂದ ನಾವು ಜಾಸ್ತಿ ಹೆಲ್ತ್ ಸೆಕ್ಟರ್ ಮೇಲೆ ಇದು ಇನ್ವೆಸ್ಟ್ಮೆಂಟ್ ಮಾಡತ್ತೇವೆ. ಯಾಕಂದ್ರೆ ಜಾಸ್ತಿ ಅದರಿಂದ ಕ್ಯಾನ್ಸರ್ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರತ್ತ ಸರ್. ಸೊ ಇದರಿಂದ ಜಾಸ್ತಿ ಆದಾಯ ಬಂದ್ರೂ ಇನ್ವೆಸ್ಟ್ಮೆಂಟ್ ಅದ್ರ ಮೇಲೆ ಹಾಕ್ಬೇಕಾಗತೈತಿ. ಸೊ ಹೆಲ್ತ್ ಸೆಕ್ಟರ್ ಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡತ್ತೇವೆ. ಸೊ ಟ್ಯಾಕ್ಸ್ ಬೆವರೇಜಸ್ ಮೇಲೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಹಾಕೋದ್ರಿಂದ ಅದ್ರ ಯೂಸೇಜು ಕಡಿಮೆ ಆಗುತ್ತಾ ಅಂತ ನಾ ಎಕ್ಸ್ಪೆಕ್ಟ್ ಮಾಡ್ತೇನೆ. ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅದರಿಂದ ಇದೊಂದು ಥರ ಅದಕ್ಕೆ ಕಾಂಟ್ರಿಬ್ಯೂಟ್ ಆಗ್ಬೋದು. ಸೊ ಅದ್ರ ಮೇಲೆ ಹಾಕಿದ್ರೆ ಚಲೋ. ಅದ್ರ ಮೇಲೆ ಹಾಕೋದ್ರಿಂದ ಅದೇ ನಾವು ಏನು ಹೆಲ್ತ್ ಸೆಕ್ಟರ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಆಗತ್ತಲ್ಲ ಅದರಿಂದ ಅದನ್ನು ಬೇರೆ ಕಡೆ ಹಾಕ್ಬೋದು. ಲೈಕ್ ಈಗ ನಾವು ಡೈಲಿ ಕನ್ಸಂಪ್ಷನ್ ಮೇಲೆ ಜಾಸ್ತಿ ಟ್ಯಾಕ್ಸ್ ರೇಟ್ ಆಗತೈತಿ. ಅದರಿಂದ ಎಷ್ಟೋ ಜನ ಇವಾಗ ಜಾಸ್ತಿ ಎಲ್ಲರೂ ಈಗ ರೇಷನ್ ಅಕ್ಕಿ ಮೇಲೆ ಜಾಸ್ತಿ ಡಿಪೆಂಡ್ ಆಗತ್ತಾರೆ. ಒಬ್ರು 1000 ರೂಪೀಸ್ ಐತಿ ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಆಗೈತಂತೆ ಜಾಸ್ತಿ ಯಾರು ತಿನ್ನೋದೇ ಇಲ್ಲ. ಅಲ್ಲೇ ಸ್ಟ್ಯಾಂಡ್ ಆಫ್ ಲಿವಿಂಗ್ ಕಡಿಮೆ ಹಾಕೊಂತ ಹೋಗ್ತೈತಿ. ಸೊ ಅದರಿಂದ GDP ರೇಟು ಕಡಿಮೆ ಆಗತೈತಿ, ನಮ್ದು ಎಕನಾಮಿಕ್ನು ಗ್ರೋತ್ ಆಗಲ್ಲ. ಸೊ ನಂದು ಎಕ್ಸ್ಪೆಕ್ಟೇಷನ್ ಏನಂದ್ರೆ ಬೆವರೇಜಸ್ ಮೇಲೆ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ರೇಟ್ ಹಾಕಬೇಕು. ಪವಿತ್ರ ಬಡಗೇರ್ ಅಂತ ಸರ್. I'm Tanushree from Women's College. So as known, a capital budget that is going to held on February 1st at 11 AM in the Parliament, that is day after tomorrow on Saturday. So here they have been discussed about ಇಲ್ಲಿ ಏನಂತ ವಿಚಾರ ಮಾಡ್ತಾರೆ ಅಂದರೆ ಆ ಟ್ಯಾಕ್ಸನ್ನು ಹೆಂಗೆ ಹಾಕಬೇಕು, ಎಲ್ಲಿ ರೆಜಿಮ್ನಲ್ಲಿ ನ್ಯೂ ಟ್ಯಾಕ್ಸ್ ಅವ್ರ ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಹೆಂಗೆ ತಂದು ಅದರ ತಕ್ಕಂಗೆ ಮಾಡುವಂಥ they are just made tax on the middle class family, and this is also affected the middle class family and also the rich people. Middle class family ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೋ ಅಥವಾ ಯಾರು ಒನ್ ಫ್ಯಾಮಿಲಿ ಮ್ಯಾನ್ ಅಂತ ನಡೆಸ್ತಿರ್ತಾರೋ ಅವರಿಗೆಲ್ಲ ಭಾಳ ಎಫೆಕ್ಟ್ ಆಗಿದೆ. ಅವರು ಒಂದು ಅಟ್ಲೀಸ್ಟ್ ಫಾರ್ ದೇ ಆರ್ ಪರ್ಚೇಸಿಂಗ್ 1 kg of dal, they are paying more tax on this, which includes CGST and SGST also. This is affecting more and more. So the central government should at least reduce some part of tax to the goods and services so as to improve the GDP of the country, and also it should not affect the middle class families. ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ ಯಾರು 6 lakhs ಮೇಲೆ ಪ್ಯಾಕೇಜಸ್ ಇದೆ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಂತ ಅವರು ಇದು ಮಾಡ್ತಿದ್ದಾರೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡಿದರೆ ನಮಗೂ ಚಲೋ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ ಎಜುಕೇಷನ್ ಫೀಲ್ಡ್ಸ್, ಮೋರ್ ಓವರ್ ದಿ ಇನ್ ಲೈಕ್ ಸಿಟೀಸ್ ಲೈಕ್ ಬೆಂಗಳೂರು and other cities, the big cities, they are paying more and more tax on, especially for nursery students and school students. They should also reduce that so as to increase the employment in the country and also the education of the students. Thank you. Tanushree. ಸೆಂಟ್ರಲ್ ಬಜೆಟ್ ಇದೆ, ನಿಮ್ಮ ನಿರೀಕ್ಷೆ ಏನು? ಸರ್ ಅದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರದ್ದು 8th ಬಜೆಟ್ ಇದೆ ಸರ್. ಈ ಸರ ಆಗ್ತಾ ಇರುವಂಥ ಫೈನಾನ್ಸ್ ಬಜೆಟ್ ಟೋಟಲ್ 1947ಇಂದ ಇಲ್ಲಿವರೆಗೂ 73 ಆ್ಯನ್ಯುವಲ್ ಬಜೆಟ್ಸ್ನ ಆಗಿದ್ದಾವೆ ಸರ್ ಇಂಡಿಯಾದಲ್ಲಿ. ಈ ಬಜೆಟಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಸರ್, ಈ ಲಾಸ್ಟ್ ಆ್ಯನ್ಯುವಲ್ ಬಜೆಟಲ್ಲಿ ಅಪ್ ಟು 3 lakhsವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಕೊಟ್ಟಿದ್ರು ಸರ್. ಅಂದರೆ ಈ ಸಾರ್ತಿ ಅವ್ರು ಹೇಳಿರೋದೇನೆಂದರೆ 5 lakhsವರೆಗೂ ಮಾಡ್ತೀವಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಹೇಳಿದ್ದಾರೆ. ಸೊ 5 lakhsವರೆಗೂ ಮಾಡಿದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಮತ್ತು ಅವ್ರಿಗೂ ಟ್ಯಾಕ್ಸ್ ಪೇ ಮಾಡಬೇಕಂತ ಆಸಕ್ತಿ ಬರುತ್ತೆ ಸರ್ ಮಿಡಲ್ ಕ್ಲಾಸ್ ಪೀಪಲ್ಗೆ. ಸೊ ಮಾಡಿದರೆ ಒಳ್ಳೆಯದು ಸರ್. ಅನುಷಾ ಸರ್. ಸೆಂಟ್ರಲ್ ಬಜೆಟ್ ಇದೆ, ಸೆಂಟ್ರಲ್ ಬಜೆಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಂತ ಸರ್, ಈಗ 2.5% ಜನ ಅಷ್ಟೇ ನಮಗೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ. ಇನ್ನು 60% ನೀಲ್ ಟ್ಯಾಕ್ಸ್ ಇದೆ, ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಹೈ ಸ್ಲ್ಯಾಬ್ ರೇಟ್. ಸ್ಲ್ಯಾಬ್ ರೇಟ್ ತುಂಬ ಇದೆ, ಮಿಡಲ್ ಕ್ಲಾಸ್ ಜನಕ್ಕೆ ಇನ್ಕಮ್ ಟ್ಯಾಕ್ಸ್ ತುಂಬಕ್ಕೆ ಆಗ್ತಾ ಇಲ್ಲ. ಆಮೇಲೆ ರೀಸೆಂಟ್ಲಿ ನೋಡಿದರೆ ಬಿಗ್ ಬಾಸ್ ವಿನ್ನರ್ ಹನುಮಂತು ಇದ್ರು, ಅವರಿಗೆ 50 lakhs ಬಂತು. ಅವ್ರಿಗೇನು 50 lakhs ಅಂತಲೇ ಕೊಡಲ್ಲ, ಇನ್ಕಮ್ ಟ್ಯಾಕ್ಸ್ ಆಲ್ಮೋಸ್ಟ್ 30% ಅವರು ಪೇ ಮಾಡಿದರು. ಅಷ್ಟು ದಿನ ಆಡಿ ಗೆದ್ದು ಶ್ರಮ ಇಟ್ಕೊಂಡು 30% ಇನ್ಕಮ್ ಟ್ಯಾಕ್ಸ್ ಅಟ್ಲೀಸ್ಟ್ ಸ್ವಲ್ಪ ರೆಡ್ಯೂಸ್ ಮಾಡಬೇಕಲ್ವಾ? ಓಕೆ, ರೆಡ್ಯೂಸ್ ಮಾಡಬೇಕು. ಆಮೇಲೆ GST ಬರ್ತಾ ಇದ್ದರೆ ನಮ್ಗೆ ನನ್ನ ಅಸಂಪ್ಷನ್ ಎಕ್ಸ್ಪೆಕ್ಟೇಷನ್ಸ್ ಏನಪ್ಪ ಅಂದರೆ ಓನ್ಲಿ 3%, 3 ಎಕ್ಸ್ಪೆಕ್ಟೇಷನ್ಸ್, ಓನ್ಲಿ 3%, 6% as well as 12% GST ರೇಟ್ ಇಟ್ಟರೆ ಅವರು ಚಲೋ ಆಗುತ್ತೆ. ವೈ ಬಿಕಾಸ್ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ಗೂ ಅವರು ಇದನ್ನು ಕೊಡಬೇಕು, ಲ್ಯಾಪ್ಟಾಪ್ಸ್ ಕೊಡಬೇಕು. ಬೀಯಿಂಗ್ SC ST ಜನಕ್ಕೆ ತುಂಬ ಕೊಡ್ತಾ ಇದ್ದಾರೆ, ನಮಗೂ ಸ್ವಲ್ಪ ಕೊಡಲಿ, ಈಕ್ವಾಲಿಟಿ ಇರಲಿ ಎಜುಕೇಷನ್ ಸೆಕ್ಟ್ರಲ್ಲಿ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಸ್ಟೂಡೆಂಟ್ಸ್ಗೂ ಲ್ಯಾಪ್ಟಾಪ್ ಕೊಡಲಿ ಅಂತ, ಇನ್ಕಮ್ ಟ್ಯಾಕ್ಸ್ನ ಸ್ವಲ್ಪ ಕಡಿಮೆ ಮಾಡಲಿ.
ನಿಮ್ಮ ಹೆಸರು? ನನ್ನ ಹೆಸರು ನಿಶಾ ಅಂತ. ಎಜುಕೇಷನ್ ಅಂತ ಹೇಳಿ ತೊಗೊಂಡು ಅವತ್ತಿಗೆ ಸ್ಕಾಲರ್ಶಿಪ್ಪನ್ನು ನೋಡ್ತಾ ಇರ್ತೀವಿ. ಸ್ಕಾಲರ್ಶಿಪ್ಸ್ ಸ್ಯಾಂಕ್ಷನ್ ಮಾಡಿರ್ತಾರೆ, ಬಟ್ ಆದರೆ ಸ್ಕಾಲರ್ಶಿಪ್ ಅನ್ನೋದು ಅಂದರೆ ಯಾರು ಅರ್ಹರಿರ್ತಾರ ಅಂತ ಸ್ಟೂಡೆಂಟ್ಸ್ಗಳಿಗೆ ಸಿಗಬೇಕಾ, ಅದರಲ್ಲಿ ಕಾಸ್ಟ್ ಬರಬಾರ್ದು. ಬಿಕಾಸ್ ಜನರಲ್ ಮೆರಿಟ್ ಅಂತ ಹೇಳಿ ನೋಡಿ ಎಷ್ಟೋ ಜನರಲ್ ಮೆರಿಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ರೀಚ್ ಆಗಂಗಿಲ್ಲ. ಬಟ್ ಜನರಲ್ ಮೆರಿಟ್ಸ್ಗಳಿಗೆ ಎಷ್ಟೋ ಬಡ ಮಕ್ಕಳು ಇರ್ತಾರೆ. ಸೊ ಅಂಥವ್ರಿಗೆ ಎಷ್ಟೋ ಸತಿ ಏನಾಗ್ಬಿಡುತ್ತೆ, ಸ್ಕಾಲರ್ಶಿಪ್ ಇರಲಾರ್ದೇ ಹಿಂದುಳಿದು ಬಿಡ್ತಾರೆ. ಸೊ ಅದನ್ನು ನಾವು ಹೆಚ್ಚು ಫೇಸ್ ಮಾಡ್ತೀವಿ, ನಮ್ಮ ಕಾಲೇಜಲ್ಲಿ ನೋಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ಜನರಲ್ ಮೆರಿಟ್ ಅಥವಾ ಲೋ ಕಾಸ್ಟ್ ಅಂತ ಹೇಳಿ ನೋಡದೇನೆ ಎಲ್ಲ ತರಹದ ಸ್ಟೂಡೆಂಟ್ಸ್ಗಳು ಯಾರು ಅದಕ್ಕೆ ಅರ್ಹರಿರ್ತಾರೆ ಅಂತ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಬಂದು ರೀಚ್ ಆಗಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸ್ಟಾರ್ಟಪ್ ಕಂಪ್ನೀಸ್ ಅಂತ ಹೇಳಿ ಸ್ಟಾರ್ಟಪ್ಸ್ ಅಂತ ಹೇಳಿ ಬಂದಾವತ್ತಿಗೆ ಹೆಚ್ಚು ಆಂಟ್ರಪ್ರನರ್ಸ್ ಇರ್ತಾರೆ, ಹಳ್ಳಿಗಳಿಂದ ಇರ್ತಾರೆ. ಆ್ಯಂಡ್ ಯೂತ್ ಆಂಟ್ರಪ್ರನರ್ಸ್, ಈಗ ಎಸ್ಪೆಷಲಿ ನಾವು ಶಾರ್ಕ್ ಟ್ಯಾಂಕ್ ಅಂತ ಶೋಗಳಲ್ಲಿ ನೋಡ್ತೀವಿ, ಯೂತ್ ಆಂಟ್ರಪ್ರನರ್ಸ್ ಇರ್ತಾರೆ, ಎಷ್ಟೋ ಜನ ಬರ್ತಿರ್ತಾರೆ. ಸೊ ಅಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡೋದ್ರಿಂದ, ಮತ್ತು ಈಗ ಫಾರ್ ಎಕ್ಸಾಂಪಲ್ ಜುಗಾಡು ಕಮಲೇಶ್ ಅಂತ ಹೇಳಿ ಒಬ್ಬರು ಬಂದಿದ್ರು, ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ರು. ಸೊ ಇಂತಹ ಒಂದು ಆಂಟ್ರಪ್ರನರ್ಶಿಪ್ ಇರುವಂಥ ವ್ಯಕ್ತಿಗಳಿಗೆ ನಾವು ಈಗ ಬ್ಯಾಂಕಿಂದ ಈಗ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರುತ್ತೆ, ಏನಪ್ಪ ಅಂತಂದ್ರೆ ಒಂದು ಬಜೆಟ್ ಸ್ಟಾರ್ಟಪ್ಗೆ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿರುತ್ತೆ. ಬಟ್ ಆದರೆ ಆ ಬಜೆಟ್ ಕರೆಕ್ಟಾಗಿ ಹೋಗಿ ಈಗ ಸಣ್ಣ ಪುಟ್ಟ ಹಳ್ಳಿಗಳಿರುವಂಥ ಆಂಟ್ರಪ್ರನರ್ಸಿಗೆ ಹೋಗಿ ಮುಟ್ಟೋಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಬಡ್ಡಿ ಸಾಲ ಕೊಡೋರ ಹತ್ರ ಹೋಗ್ತಾ ಇರ್ತಾರೆ. ಸೊ ಇದ್ರ ಬದಲಿಗೆ ಏನಪ್ಪ ಅಂದರೆ ಡೈರೆಕ್ಟಾಗಿ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ಲೋನ್ ಬ್ಯಾಂಕ್ಗಳಿಂದ ಸೀದಾ ಅವರಿಗೆ ಹೋದರೆ ಎಷ್ಟೋ ಸಹಾಯಧನ ಆಗುತ್ತೆ. ಸೊ ಇಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ಹೆಸರು ಭಾರ್ಗವಿ ಕುಲಕರ್ಣಿ. ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರು ಟ್ಯಾಕ್ಸ್ ಕಟ್ಟಾತಾರಲ್ಲ, ಸೊ ಅವ್ರ ಬಗ್ಗೆ ಮಾತಾಡತ್ತೀನಿ. ಇವನ್ ನಮ್ಮ ತಂದೆಯವರ ಗೌರ್ಮೆಂಟ್ ಎಂಪ್ಲಾಯಿ ಅದಾರ. ಸೊ ಅವ್ರಿಗೆ ಸ್ಯಾಲ್ರಿಗಿನ ಅರ್ಧಕ್ಕರ್ಧ ಅವ್ರು ಟ್ಯಾಕ್ಸ ಜಾಸ್ತಿ ಕಟ್ಟಾಕತ್ತಾರ. ಯಾಕಂದ್ರೆ ಸ್ವಲ್ಪ ಭಾಳ ಬರ್ಡನ್ ಆಗಾಕತ್ತೈತಿ ಒಂದು ಫ್ಯಾಮ್ಲಿ ಅಂತಂದ್ರೆ. ಸ್ವಲ್ಪ ಟ್ಯಾಕ್ಸ್ ಅಂದ್ರೆ ಏನಾದರೂ ಮಾಡೋದು ಇರ್ತೈತಿ ಒಂದು ಫ್ಯಾಮ್ಲಿಗೆ. ಸೊ ನಮ್ಮ ತಂದೆ ಆಲ್ಮೋಸ್ಟ್ ಆಲ್ ಟ್ಯಾಕ್ಸ್ ಜಾಸ್ತಿ ಕಟ್ಟಾಕತ್ತಾರ. ಸೊ ಅದನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಬೇಕಂತ ಅಂದ್ಕೊಳ್ತೀನಿ. ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟೈತೆ ಅಂದ್ರೆ 50,000 ಐತಿ. ಸೊ ಅದು 75,000 ಮಟ್ಟ ಬಂತಂದ್ರೆ ನಾವು ಟ್ಯಾಕ್ಸ್ ಜಾಸ್ತಿ ಕಟ್ಬೋದು. ಇವನ್ GDPನೂ ನಾವು ರೇಸ್ ಮಾಡ್ಬೋದು, ಅಂದ್ರೆ ಗ್ರೋ ಮಾಡ್ಕೋಬೋದು ನಾವು ನಮ್ಮ GDP. ಹೆಂಗಂತಂದ್ರೆ ಇವಾಗ ನಾವು ಟ್ಯಾಕ್ಸ್ ಭಾಳ ಟ್ಯಾಕ್ಸ್ ಕಟ್ಕೊಂತ ಹೋದ್ವಿ ಅಂತಂದ್ರೆ ನಾವು ಪರ್ಚೇಸ್ ಮಾಡೋದೇ ಭಾಳ ಜಾಸ್ತಿ ಮಾಡ್ತೀವಿ. ಅಂದರೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಾವು ಏನು ಬೇಕಾದ ಬೈ ಮಾಡ್ಬೋದು. ಬಟ್ ಇವರ ಟ್ಯಾಕ್ಸ್ ಜಾಸ್ತಿ ಮಾಡತ್ತಾರಂತ ಅದು ಬ್ಯಾಡ್ಬಿಡಪ್ಪ ಇದು ಬ್ಯಾಡಪ್ಪ ಅಂತ ನಾವು ಪರ್ಚೇಸ್ ಮಾಡೋದು ಕಮ್ಮಿ ಮಾಡ್ತೀವಿ. ಸೊ ಅವಾಗ ಏನಾಕೈತಿ, GDP ಭಾಳ ಲೋ ಆಗ್ತೈತಿ. ಸೊ GDP ನಮ್ಮದು ನಾವು ಜಾಸ್ತಿ ಮಾಡ್ಕೊಂಡು ಅಂದರೆ GDP ಹೆಚ್ಚಿಗೆ GDP ನಾವು ಮೇಲೆ ತೊಗೊಂಡ್ಬರ್ಬೇಕಂತಂದ್ರೆ ನಾವು ಟ್ಯಾಕ್ಸ್ ಸ್ವಲ್ಪ ರೆಡ್ಯೂಸ್ ಮಾಡೋದೇ ಚಲೋ ಅಂತ ಅನ್ನಿಸ್ತೈತೆ ಸರ್. Preeti. I'm a chess player. I have seen D. Gukesh is the world chess champion. He gave a tax of 4.46 crore from his total prize money of 11.45 crore, which discouraged me. If the tax rate will be reduced for at least formal sports, so the sportsmen will be encouraged to play more games, which will help all the sportsmen to play more games. And if they decrease the tax rate, that will help us a lot for all the sports persons to at least give their 100% in their games. Like if they give so much tax on their income, whatever prize they get, it will discourage the person. So that should be reduced, which will help the sports persons. Thank you. Ruksar. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.